ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿ ದುರ್ಘಟನೆ ಸಂಭವಿಸಿದೆ. ಮೊನ್ನೆಯಷ್ಟೇ ಉದ್ಘಾಟನೆಯಾಗಿದ್ದ ಚಿಕ್ಕ ಕೆರೆಯಲ್ಲಿ ಕಾಲು ಜಾರಿ ಬಿದ್ದ ಪರಿಣಾಮ ಒಬ್ಬ ವ್ಯಕ್ತಿ ಸಾವನ್ನಪ್ಪಿರುವ ಘಟನೆ ಬೆಳಕಿಗೆ ಬಂದಿದೆ. ದೇವನಹಳ್ಳಿ ಕೋಟೆ ಸಮೀಪದಲ್ಲಿರುವ ಚಿಕ್ಕ ಕೆರೆಯಲ್ಲಿ ಈ ಘಟನೆ ನಡೆದಿದೆ. ಕೆರೆಯಲ್ಲಿ ಮೀನು ಹಿಡಿಯಲು ಹೋದ ಸಂದರ್ಭದಲ್ಲಿ ಕಾಲು ಜಾರಿ ನೀರಲ್ಲಿ ಬಿದ್ದವರು ದೇವನಹಳ್ಳಿ ಪಟ್ಟಣದ ಅಕ್ಕುಪೇಟೆ ನಿವಾಸಿ ವೆಂಕಟೇಶ್, ವಯಸ್ಸು 50 ಎಂದು ಗುರುತಿಸಲಾಗಿದೆ. ಘಟನೆಯ ಮಾಹಿತಿ ತಿಳಿದ ಕೂಡಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಮೃತದೇಹವನ್ನು ನೀರಿನಿಂದ ಹೊರತೆಗೆಯುವಲ್ಲಿ ಯಶಸ್ವಿಯಾದರು. ಈ ಘಟನೆ ದೇವನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿದೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ನಡೆಸುತ್ತಿದ್ದಾರೆ. ಏನು ನಮ್ಮ ದೇವನಹಳ್ಳಿ ಚಿಕ್ಕೆರೆಯಲ್ಲಿ ಇವತ್ತು ಒಬ್ಬರು ಮೀನು ಹಿಡಿಯಲು ಹೋಗಿ ಮೃತಪಟ್ಟಿದ್ದಾರೆ. 23ನೇ ಅಕ್ಕುಪೇಟೆಯ ನಿವಾಸಿ ವೆಂಕಟೇಶಪ್ಪ ಅಂತ ಹೇಳಿದ್ರು. ಈಗಾಗಲೇ ಈ ಬೋಟಿಂಗ್ ನಡಿಬೇಕಾದ್ರೆ 5ನೇ ತಾರೀಕು ಇನಾಗ್ರೇಷನ್ ಆಗಬೇಕಾದ್ರೆ ಇದಕ್ಕೆ ಮುಂಚೆ ಒಂದು ವರ್ಷದಿಂದ ತಡೆ ಹಿಡ್ಕೊಂಡು ಬಂದಿದ್ರು. ಯಾಕಂದರೆ ಇಲ್ಲಿ ಭದ್ರತೆ ಇಲ್ಲ, ಒಂದು CC ಕ್ಯಾಮ್ರಾ ಇಲ್ಲ, ಕಾನೂನುಬದ್ಧವಾಗಿ ಟೆಂಡರ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಮಿನಿಸ್ಟ್ರಿಗೆ ಹೇಳಿ ಅವರು ಒಂದು ವರ್ಷದಿಂದ ತಡೆ ಹಿಡಿಯಿದ್ರು. ಮತ್ತು ಮೊನ್ನೆ 5ನೇ ತಾರೀಕು ಇನಾಗ್ರೇಷನ್ ಮುಂಚಿತವಾಗಿ ನಾವು ಮಿನಿಸ್ಟ್ರಿಗೂ ಮಾಹಿತಿ ಕೊಟ್ಟಿದ್ದೀರಿ, ಇಲ್ಲಿ ಇದ್ದಂತೆಲ್ಲ ಸ್ಥಳೀಯರಿಗೂ ಮಾಹಿತಿ ಕೊಟ್ಟಿದ್ದೀರಿ. ಈ ಥರ ಭದ್ರತೆ ಇಲ್ಲ, ಮುಂದಿನ ದಿನಗಳಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ, ಹೆಚ್ಚು ಕಮ್ಮಿ ಆಗೋಕ್ಕೆ ಮುಂಚೆ ಎತ್ತೆಚ್ಕೊಳ್ರಿ ಅಂತ. ಯಾರು ಎತ್ತೆಚ್ಕೊಂಡಿಲ್ಲ. ಇಲ್ಲಿ ಏಕಾಏಕಿ ಇಲ್ಲಿ ಕೆಲವೊಂದು ಲೀಡ್ರುಗಳು ಮಾಡಲೇಬೇಕು, ಯಾವ್ದು ಹೆಂಗನೇ ಇರಲಿ ಅಂತ ಹೇಳ್ಬಿಟ್ಟು ಮಾಡಿದ. ಇದರಿಂದ ಆ ಒಂದು ನಿರ್ಲಕ್ಷ್ಯದಿಂದ ಇನ್ನೊಂದು ತುಂಬ ಚೆನ್ನಾಗಿತ್ತು. ಇಲ್ಲೊಂದು ಕಾಂಪೌಂಡ್ ನೀವು ಮುಂಚೆ ನೋಡಬೇಕಾಯಿತು. ಆ ಏಕಾಏಕಿ ಕಿತ್ತಾಕಿ ಇದನ್ನು ಈ ಥರ ಒಬ್ಬರು ಸಾವನ್ನಪ್ಪುವಂಥ ವಿಚಾರ ಇವತ್ತಾಗಿದೆ. ದಯವಿಟ್ಟು ಮುಂದಿನ ದಿನ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ಅಧಿಕಾರಿಗಳಾಗಿರ್ಬೋದು, ಯಾಕೆಂದರೆ ಈ ಮುತ್ತಪತ್ತಂಟ ವೆಂಕಟೇಶಪ್ಪ ಬಂದುಬಿಟ್ಟು ಒಂದು ಕೂಲಿ ಕಾರ್ಮಿಕ. ಆ ಅಪ್ಪನ ಪರಿಸ್ಥಿತಿಯೇನೋ, ಅವರು ಫ್ಯಾಮಿಲಿ ಪರಿಸ್ಥಿತಿನೋ ಅವ್ರಿಗೆ ನೋಡ್ಕೊಂಡು ಏನೋ ಇಲ್ಲಿ ಆಸೆ ಬಿದ್ದು ಬಂದುಬಿಟ್ಟಿರ್ತಾರೆ. ಯಾಕೆಂದರೆ ಮುಂಚೆ ಕಾಂಪೌಂಡ್ ಇತ್ತು, ಈಗ ಏನಿಲ್ಲ ಇಲ್ಲಿ. ಇದೇ ಥರ ಮುಂದೆ ಆಗೋದು ಬೇಡ. ದಯವಿಟ್ಟು ಇದನ್ನು ಗಮನಿಟ್ಟು ಇದು ಭದ್ರತೆಯಾಗಿ ಎಲ್ಲ ಸುರಕ್ಷಿತ ಆಗೋವರೆಗೂ ಇದು ಯಾವುದೇ ರೀತಿ ಬೋಟಿಂಗ್ ಆಗಲಿ ಇನ್ನೊಂದಾಗಿ ನೋಡಿರಿ. ಈಗ ನೀವು ನೋಡ್ಬೋದು, ಈಗಾಗಲೇ ಇಷ್ಟ ಆಗಿದ್ರು ಆ ಮೂಲೆಯಲ್ಲಿ ಹಿಡಿತಾ ಇದ್ರು. ಮತ್ತೆ ಮೀನು ಹಿಡಿಯೋರು ಮುಂದಿನ ಮತ್ತೆ ಹೆಚ್ಚು ಕಮ್ಮಿ ಆಯಿತು. ಇದ್ರ ಹೊಣೆ ಯಾರು? ದಯವಿಟ್ಟು ಇದು ಸಂಬಂಧಪಟ್ಟ ಮೃತಪಟ್ಟಿರೋರಿಗೆ ಅವರಿಗೆ ಪರಿಹಾರ ಸಿಗಬೇಕು ಇವಾಗ. ಯಾಕಂದರೆ ಅವರು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ, ಅವ್ರಿಗೂ ಹೆಂಡತಿ ಮಕ್ಕಳಿದ್ದಾರೆ. ಖಂಡಿತವಾಗಿ ಸಂಬಂಧಪಟ್ಟವ್ರು ಯಾರು ಸಂಬಂಧಪಟ್ಟಿದ್ದೀರಾ ಅವ್ರಿಗೆ ಪರಿಹಾರ ಕಟ್ಕೊಡ್ಲೇಬೇಕು. ಯಾಕಂದರೆ ನಾನು ಈ ವಾರ್ಡ್ ಸದಸ್ಯನಾಗಿ ಹಿಂದೆಯಿಂದ ನಾನು ಇದಕ್ಕೆ ವಿರೋಧ ಮಾಡ್ಕೊಂಡೇ ಬಂದಿದ್ದೀನಿ. ಒಂದು ವರ್ಷದಿಂದ ವಿರೋಧ ಮಾಡ್ಕೊಂಡು ಬಂದಿದ್ದೀನಿ. ಯಾಕೆಂದರೆ ದೇವನಹಳ್ಳಿ ಡೆವಲಪ್ಮೆಂಟ್ ಆಗಲಿ, ಒಳ್ಳೇದಾಗಲಿ, ಅದಕ್ಕೆಲ್ಲ ನಾವು ನಮ್ಮದು ಶ್ರಮ ಇದೆ, ನಾವು ಅದು ಸಪೋರ್ಟ್ ಮಾಡ್ತೀವಿ. ಈ ಥರ ಆದಾಗ ಯಾರು ಹೊಣೆ ಇದಕ್ಕೆ? ಹಂಗಾಗ್ಬಿಟ್ಟು ಮುಂದಿನ ಬರೋವಂಥ ಇದಕ್ಕೆ ಸಂಬಂಧ ಅಧಿಕಾರಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಇದ್ರಿಗೆ ಫಸ್ಟು ಫೆನ್ಸಿಂಗ್ ಮಾಡಲೇಬೇಕು. ಫೆನ್ಸಿಂಗ್ ಮಾಡಬೇಕು. ಇದಾಗೋವರೆಗೂ ಈ ಬೋಟಿಂಗ್ ಇನ್ನೊಂದು ಮತ್ತೊಂದು ನಿಲ್ಲಿಸಲೇಬೇಕಂದ್ರೆ ಕಾನೂನುಬದ್ಧವಾಗಿ ಇಲ್ಲ. ಅದು ಈಗಾಗಲೇ ನಿಮ್ಗೆಲ್ಲರಿಗೂ ನಾವು ಅದು ದಾಖಲಾತಿಗಳು ಕೊಟ್ಟಿದ್ದೀರಿ. ಅದು ರೀಟೆಂಡರ್ ಆಗಿ ಕಾನೂನುಬದ್ಧವಾಗಿ ಏನಾಗಬೇಕು ಅಲ್ಲಿವರೆಗೂ ನಿಲ್ಲಿಸಿ ಫಸ್ಟ್ ಇದು ಫೆನ್ಸಿಂಗ್ ಮಾಡೋಂಥ ವಿಚಾರ ಮಾಡಬೇಕಂತ ಸರ್ಕಾರಕ್ಕಾಗಲಿ, ನಮ್ಮ ಪುರಸಭೆಗಾಗಲಿ, ಎಲ್ಲ ಸಾರ್ವಜನಿಕವಾಗಲಿ ಎಲ್ಲರಿಗೂ ಮಾಹಿತಿ. ಸರ್, ಕಳೆದ 3 ದಿನಗಳಿಂದ ಇದು ಉದ್ಘಾಟನೆ ಮಾಡಿರೋದು ಸಚಿವರು ತೇಜ್ ಮುನಿಯಪ್ಪನವರು, ಅವ್ರ ಗಮನಕ್ಕೆ ಏನೋ ತಂದಿದ್ರು. ಸರ್, ಖಂಡಿತವಾಗಿ ಅವತ್ತು ಕತ್ತಿಮಾರಮ್ಮ ದೇವಸ್ಥಾನದಲ್ಲಿದ್ದರು. ಇಲ್ಲಿ ಬಂದು ನಿಲ್ಲಿಸೋದು ಬೇಡ, ಸುಮ್ಮನೆ ಜನರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕತ್ತಿಮಾರಮ್ಮ ದೇವಸ್ಥಾನದಲ್ಲಿ ಸರ್ ಈ ಥರ ಇದೆ ಅಂತೆಲ್ಲ ತಿಳಿಸಿದ್ರಿ. ಆದರೂ ಅವರು ಯಾವುದೇ ರೀತಿ ಬರಲ್ಲ, ಮಾಡೋದು ಬೇಡ ಅಂತ ಹೇಳಿದ್ರು. ಇಲ್ಲಿನ ಕೆಲವೊಂದು ಲೀಡರ್ಗಳು ಹೇಗಾಗಿಲ್ಲ, ಮಾಡಲೇಬೇಕು, ನಾವು ಇಲ್ಲಿ ಕಂಟಿನ್ಯೂ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೇನು ಮಾಹಿತಿನೇ ಇಲ್ಲ. ಯಾಕಂದರೆ ಮಿನಿಸ್ಟ್ರ್ ಏನು ನಾವು ಯಾರು ಕರೆದ್ರು ಬರ್ತಾರೆ ಅಂದರೆ ಲೀಡರ್ ಕರೆದಾಗ ಬಂದೇ ಬರ್ತಾರೆ. ಅವ್ರು ಏನೋ ಒಳ್ಳೇದಾಗಲಿ ಚೆನ್ನಾಗಿ ನಡೀಲಿ ಅಂತ ಬಂದು ಮಾಡಿಬಿಟ್ಟು ಹೋದರು. ಈ ಥರ ಆಗೋದು ಮುಂದೆನೇ ಗೊತ್ತಿತ್ತು ಆಲ್ಮೋಸ್ಟ್. ಯಾಕಂದರೆ ಭದ್ರತೆ ಇಲ್ಲ. ನೋಡಿ ಬೈಪಾಸ್ ನೋಡಿ ಗಾಡಿ ಎಷ್ಟು ಗಾಡಿಗಳು ಜಾಮ್ ಇದೆ, ಸ್ವಲ್ಪ ಈಗ ಕವರ್ ಮಾಡಿ ನೋಡಿ. ಯಾವುದೋ ಒಂದು ಗಾಡಿ ಏನೋ ಸ್ಪೀಡಾಗಿ ಬಂದರು, ಇಲ್ಲ ಸಾಯಂಕಾಲದ ಮದ್ಯಪಾನ ಆಲ್ರೆಡಿ ಕುಡ್ಕೊಂಬರೋರು ಇರ್ತಾರೆ. ಇದರಲ್ಲಿ ಹೋದರೆ ಯಾರು ಮಾಡ್ತಾರೆ? ಆಮೇಲೆ ಈ ಬೈಪಾಸ್ಗೆ ಒಂದು ಲೈಟ್ ಇಲ್ಲ. ನಮ್ಮ ಇತಿಹಾಸ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಇದೆ, ಬೈಪಾಸಲ್ಲಿ ನೋಡಿ ಚೆಕ್ ಮಾಡಿ ಒಂದು ಲೈಟ್ ಇರಲ್ಲ. ದಯವಿಟ್ಟು ಇದೆಲ್ಲ ಕಾನೂನುಬದ್ಧವಾಗಿ ಅಧಿಕಾರಿಗಳಾಗ್ಬೋದು, ಇದಕ್ಕೆ ತಕ್ಕಂಥ ಯಾರೇ ಸಂಬಂಧಪಟ್ಟ ಇಲಾಖೆ ಇರ್ಬೋದು, ಇದು ಭದ್ರತೆ ಒದಗಿಸಿ ಆಮೇಲೆ ಮುಂದಿನ ದಿನಗಳಲ್ಲಿ ಏನೋ ಒಂದು ಕೆಲಸ ಮಾಡಬೇಕಾದ್ರೆ ಆಲೋಚನೆ ಮಾಡಿ ಮಾಡಬೇಕಂತ ಕೇಳ್ಬೋದು. ನಾರಾಯಣ ಸ್ವಾಮಿ ಅಂತ ಇಲ್ಲಿ ಈ ವಾರ್ಡಿನ ಪುರಸಭೆ ಸದಸ್ಯ. ಅವ್ರೇನೇ ಕೆಲಸ ಇಲ್ಲ ಅಂತ ಮೀನು ಹಿಡಿಯೋಕ್ಕೆ ಅಂತ ಬಂದಿದ್ದಾರೆ. ನನಗೆ ಸಂಜೆ ಆದರೂ ಬಂದಿಲ್ಲ. ಬಂದೆಲ್ಲ ಹುಡ್ಕಾಡ್ತು, ಎಲ್ಲೂ ಸಿಗಲಿಲ್ಲ. ಈಗ ನೋಡಿದ್ರೆ ಬಂದು ಗಾಡಿ ಮಾತ್ರ ಇದೆ, ಚಪ್ಪಲಿ ಎಲ್ಲ ಕೇಳ್ತಾ ಇದೆ ನೀರಲ್ಲಿ. ನೋಡಿದ್ರೆ ನೀರಲ್ಲಿ ಅವ್ರು ನೆನ್ನೆ ಸಂಜೆ ಎಷ್ಟೊತ್ತಿಂದ ಗೊತ್ತಾಗ್ತಿಲ್ಲ. ನಿನ್ನೆ ಬೆಳಗ್ಗೆ 11 ಗಂಟೆಯಿಂದ ಮನೆಗೆ ಬಿದ್ದಿಲ್ಲ. ಮಧ್ಯಾಹ್ನ ಬಂದಮೇಲೆ ಮಧ್ಯಾಹ್ನದಿಂದ ಫೋನ್ ಮಾಡ್ತಿದ್ರು, ಫೋನ್ ಸ್ವಿಚ್ ಆಫ್ ಬರ್ತಾನೆ ಇದೆ. ನೈಟು ಫೋನ್ ಮಾಡಿ ಫೋನ್ ಸ್ವಿಚ್ ಆಫ್ ಬರ್ತಾನೆ ಇದೆ. ಅವ್ರಿಗೆ ಎಷ್ಟು ವಯಸ್ಸಾಗಿದೆ? 48-50 ಆಗ್ತದೆ. ಯಾವ ಊರು? ಅಕ್ಕುಪೇಟೆ ಸರಿ, ದೇವನಹಳ್ಳಿ ಅಕ್ಕುಪೇಟೆ. ನೀವು ಏನಾಗಬೇಕು? ನಾನು ಅವ್ರ ಮಗಳು ಸರ್, ಅವ್ರ ಮಗಳು. ಏನ್ರಿಂದ ಇದು ತೊಂದರೆ ಆಗಿತ್ತು? ಪೆನ್ಸಿಲ್ ಎಲ್ಲ ಕಿತ್ತಾಕಿದ್ರು ಸರ್, ಇದೆಲ್ಲ ಕಿತ್ತಾಕಿದ್ದಾರೆ. ಓಡಾಡೋಕ್ಕೆ, ಬೋಟಿಂಗ್ ಮಾಡೋಕ್ಕೆ ಅಂತ ಇದೆಲ್ಲ ಕಿತ್ತಾಕಿದ್ದಾರೆ. ಕಾಂಪೌಂಡ್ ಇತ್ತು ಮುಂದೆ, ಆ ಕಾಂಪೌಂಡ್ ಎಲ್ಲ ತೆಗ್ದಾಕಿರ. ಯಾರು ಒಳಗಡೆ ಹೋಗೋಕ್ಕಾಗ್ತಿಲ್ಲ. ಬಂದರೆ ಅಲ್ಲಿ ದೇವಸ್ಥಾನ ಹತ್ರ ಬರ್ತಿದ್ರು, ನೋಡ್ಕೊಂಡು ಹಂಗೆ ಹೋಗ್ತಿದ್ರು. ಇದೆಲ್ಲ ಕಿತ್ತಾಕಿರೋದ್ರಿಂದ ಇದೆಲ್ಲ ಪ್ರಾಬ್ಲಮ್ ಆಗಿದೆ. ಏನಿದೆ ಅಂತ ಹೋಗ್ತಿದ್ರಲ್ಲ. ನಿಮ್ಮ ಹೆಸರು?